ಗೂಗಲ್, ಅಮೆಝಾನ್, IBM. ಸೊ ಇದೆಲ್ಲ ಅಮೆರಿಕನ್ ಕಂಪನೀಸ್. ಸೊ ಈ ಅಮೆರಿಕನ್ ಕಂಪನೀಸ್ ಇಂಡಿಯಾಗೆ ಬಂದು ಲೈಸೆನ್ಸ್ ಪಡೆದು ಒಂದು ಬಿಸ್ನೆಸ್ ಸೆಟಪ್ ಮಾಡಿ ಎಲ್ಲರಿಗೂ ಕೆಲಸ ಕೊಡ್ತಿದ್ದಾರೆ. ಸೊ ಇದಕ್ಕೆ ಕಾರಣಗಳೇನು? ಇದಕ್ಕೆಲ್ಲ ಮೇನ್ ರೀಸನ್ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಇಂಡಿಯನ್ ಪಾಪ್ಯುಲೇಷನ್ನು. 1.3 ಬಿಲಿಯನ್ ಪೀಪಲ್ಸು. ಸೊ ಲೇಬರ್ ಡಿಮ್ಯಾಂಡ್ ತುಂಬ ಜಾಸ್ತಿ ಇದೆ. ಅಂದರೆ ನೀವು ತುಂಬ ಕಡಿಮೆ ಪೇ ಮಾಡಿದ್ರೂ ಕೆಲಸಕ್ಕೆ ರೆಡಿ ಇದ್ದಾರೆ ಬರೋದಕ್ಕೆ. ಸೊ ಇದೇ ಒಂದು ಮೇನ್ ಅಡ್ವಾಂಟೇಜು ಅಮೆರಿಕನ್ ಕಂಪ್ನೀಸ್ಗೆ. ಮತ್ತು ಇನ್ನೊಂದಾಗಿ ಇಂಡಿಯಾದಲ್ಲಿ ನೀವು ಬಿಸ್ನೆಸ್ ಸೆಟ್ ಮಾಡೋದು ತುಂಬ ಚೀಪು. ಅಂದರೆ ನೀವು ಕಾಸ್ಟ್ ಆಫ್ ಲಿವಿಂಗು ಚೀಪ್ ಆಗುತ್ತೆ. ಮತ್ತು ನೀವು ಅಲ್ಲಿ ಅಮೆರಿಕಾದಲ್ಲಿ ನೀವು ಲ್ಯಾಂಡ್ ತೊಗೊಂಡು ಬಿಲ್ಡಿಂಗ್ ಕಟ್ಟಿ, ಸೊ ಅಲ್ಲಿ ಕರೆಂಟ್ ಬಿಲ್ ಕಟ್ಟಿ, ವೈಫೈ ಮಾಡಿ, ಸೊ ಇದೆಲ್ಲ ಮಾಡೋದಕ್ಕೆ ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಅಮೆರಿಕಾದಲ್ಲಿ ತುಂಬ ಜಾಸ್ತಿ ಕಂಪೇರ್ ಟು ಇಂಡಿಯಾ. ಸೊ ಯಾಕೆ ಅಂತ ಹೇಳಿದ್ರೆ, ನೀವು ಇಂಡಿಯಾಗೆ ಬಂದು ಒಂದು ಬಿಲ್ಡಿಂಗ್ನ ರೆಂಟ್ ತಗೊಂಡು ನೀವು ಬಿಸ್ನೆಸ್ ಜಾಬ್ ರನ್ ಮಾಡಿದ್ರೆ, ಸೊ ಅಮೆರಿಕನ್ ಕಂಪ್ನೀಸ್ಗೆ ಸೊ ಈ ರೆಂಟ್ ಕಟ್ಕೊಂಡೇ ಎಷ್ಟೋ ಪ್ರಾಫಿಟ್ನ ಅವ್ರು ಗಳಿಸ್ತಿದ್ದಾರೆ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ರೀಸನ್ ಏನು ಅಂತ ಹೇಳಿದ್ರೆ, ಇಂಡಿಯನ್ ಕರೆನ್ಸಿ ರುಪೀಸು ಡಾಲರ್ನ ಎದುರು ತುಂಬ ಕಡಿಮೆ ಆಗ್ತಿದೆ. ಅಂದರೆ ಒಂದು ಕಾಲದಲ್ಲಿ $1ಗೆ 40 ರೂಪಾಯಿ ಇತ್ತು. ಸೊ ಇವಾಗ $1 ತೊಗೋಬೇಕಂದ್ರೆ ನಮಗೆ 81 ರೂಪಾಯಿ ಕೊಡಬೇಕು $1 ತೊಗೋಬೇಕಾದ್ರೆ. ಓಕೆ ಫ್ರೆಂಡ್ಸ್, ಇದೇ ರೀತಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಂತ ಮೀಟ್ ಆಗೋಣ. ಬಾಯ್, ಟೇಕ್ ಕೇರ್.